ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಸ್ಟೋರಿ ಹೇಳ್ತೀನಿ. ಬಹುಶಃ ಈ ಕತೆ ಕೇಳಿದ್ರೆ ನೀವು ಕಣ್ಣೀರು ಹಾಕ್ತೀರಾ ಅನ್ಸುತ್ತೆ. ಮನುಷ್ಯನಲ್ಲಿ ಭಾವನೆಗಳು ಇರೋದ್ರಿಂದಾನೇ ಆತ ಪ್ರಾಣಿಗಳಿಗಿಂತ ಭಿನ್ನ, ನಿಜ. ಆದರೆ ತಾಯಿ ಪ್ರೀತಿ ಅಂತ ಬಂದರೆ ಅದು ಯಾವುದೇ ಪ್ರಾಣಿಯಾಗಿರಲಿ ಮಕ್ಕಳನ್ನ ಬಿಟ್ಟು ಬದುಕೋದಿಲ್ಲ. ಆದರೆ ಇತ್ತೀಚೆಗೆ ಒಂದೆರಡು ದಿನದಿಂದ ಒಂದು ಕೋತಿ ಮರಿಯೊಂದರ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದನ್ನು ನೀವು ನೋಡಿರ್ತೀರಾ. ಆದರೆ ಅದರ ಹಿಂದಿನ ಕರುಣಾಜನಕ ಕಥೆ ಕೇಳಿದ್ದೀರಾ? ಈಗ ಹೇಳ್ತೀನಿ ನೋಡಿ. ಆ ಕಥೆ ಕೇಳಿದರೆ ನಿಮ್ಮ ಕಣ್ಣು ಒದ್ದೆಯಾಗೋದು ಖಂಡಿತ. ಇದೊಂದು ಪ್ರಾಣಿ ಸಂಗ್ರಹಾಲಯ ಜಪಾನ್ನಲ್ಲಿ ಇರೋದು. ಇಲ್ಲೆಲ್ಲ ಪ್ರಾಣಿಗಳು ಅನ್ಯೋನ್ಯವಾಗಿಯೇ ಬದುಕ್ತಿದ್ದಾವೆ. ಆದರೆ ಇವುಗಳ ಮಧ್ಯದಲ್ಲಿ ಒಂದು ಕೋತಿ, ಅದರಲ್ಲಿ ಈ ಕೋತಿಗಳ ಗುಂಪು ಒಂದು. ಈಗ ನಾವು ಹೇಳೋ ಕಥೆ ಕೂಡ ಇದೇ ಗುಂಪಿನದ್ದು. ಮರಿ ಕೋತಿಯೊಂದಿಗೆ ತಾಯಿ ಕೋತಿಗಳು ಲಾಲನೆ ಪಾಲನೆಯಲ್ಲಿ ತೊಡಗಿದೆ. ಇಡೀ ಕೋತಿಗಳ ಗುಂಪೇ ಒಂದು ಕಡೆಯಾದರೆ ಇಲ್ಲಿ ಈ ಮರಿ ಕೋತಿ ಕಾಣ್ತಿದೆಯಲ್ಲ, ಇದರ ವರ್ತನೆ ಬೇರೆ ಥರಾನೇ ಇದೆ. ಚಿಕ್ಕ ಮಕ್ಕಳು ಗೊಂಬೆ ಹಿಡಿದು ಆಟ ಆಡೋದನ್ನ ನೋಡಿರ್ತೀರ. ಆದರೆ ಇಲ್ಲಿ ಈ ಮರಿ ಕೋತಿ ಈ ಗೊಂಬೆ ಹಿಡಿದು ಆಟವಾಡೋದನ್ನ ನೋಡಿ ವಿಚಿತ್ರ ಅನ್ಸುತ್ತಲ್ವಾ? ಎಂಥ ತಮಾಷೆ ಇದು ಅಂತ ಭಾಸವಾಗುತ್ತೆ. ಆದರೆ ವಿಷಯ ಏನು ಗೊತ್ತಾ? ಇದೇ ಮರಿ ಕೋತಿಯ ಹಿಂದೆ ಒಂದು ಅರಗಿಸಿಕೊಳ್ಳಲಾಗದ ನೋವಿದೆ, ತೀರಲಾರದ ಸಂಕಟವಿದೆ, ಕರಳು ಹಿಂಡುವ ಕರುಣಾಜನಕ ಕಥೆ ಇದೆ. ಈ ಮರಿ ಕೋತಿ ಹೆಸರು ಪಂಚ್ ಕುನ್ ಬೇಬಿ ಅಂತ. ಜಪಾನ್ನಲ್ಲಿರೋ ಇಚಿಕಾವಾ ಸಿಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ವಾಸ ಮಾಡ್ತಾ ಇದೆ. ಜಪಾನ್ನಲ್ಲಿನ ಝೂನಲ್ಲಿ ಇರೋ ಈ ಕೋತಿ ಈಗ ಒಂಟಿಯಾಗಿದೆ. ಯಾಕಂದ್ರೆ ಇಲ್ಲಿ ಈ ಕೋತಿ ಅನಾಥವಾಗಿದೆ. ಅಮ್ಮ ಅಮ್ಮ ಅಂತ ಹಂಬಲಿಸ್ತಾ ಇದೆ. ಯಾವಾಗ ಅಮ್ಮ ದೂರವಾದ್ಲೋ ಈಗ ಇದಕ್ಕೆ ತಾಯಿಯ ಪ್ರೀತಿಯೂ ಇಲ್ಲದಂತಾಗಿದೆ. ಒಂಟಿಯಾಗಿದ್ದ ಈ ಮರಿ ಕೋತಿ ಪಂಚ್ಗೆ ಉಸಿರಾಗಿದ್ದೇ ಈ ನಿರ್ಜೀವ ಗೊಂಬೆ. ಈ ಗೊಂಬೆಯೇ ಈಗ ಈ ಪಂಚ್ಗೆ ತಾಯಿ, ತಂದೆ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲವೂ ಆಗಿದೆ. ಈ ನಿರ್ಜೀವ ಗೊಂಬೆಯೇ ಈ ಕೋತಿಗೆ ಜೀವ ಕೊಟ್ಟಿದೆ. ಅಮ್ಮ ಅಮ್ಮ ಅಂತ ತಾಯಿಯ ಪ್ರೀತಿಗೆ ಬಿಕ್ಕಳಿಸ್ತಾ ಇದ್ದ ಈ ಪಂಚ್ ಅನ್ನೋ ಕೋತಿಗೆ ಜೀವ ಕೊಟ್ಟಿದ್ದು ಇದೇ ಗೊಂಬೆ. ಇಚಿಕಾವಾ ಸಿಟಿಯ ಪ್ರಾಣಿ ವಸ್ತು ಸಂಗ್ರಹಾಲಯದಲ್ಲಿ ಪಂಚ್ ಮರಿ ಕೋತಿಯ ಇದೇ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪ್ರಾಣಿಗಳಲ್ಲಿ ಹೀಗೆಲ್ಲ ಆಗೋಕೆ ಸಾಧ್ಯನಾ ಅಂತ ನಿಮಗೆ ಅನಿಸಬಹುದು. ಆದರೆ ಇಲ್ಲಿ ಜಪಾನ್ನಲ್ಲಿರೋ ಪಂಚ್ ಕೋತಿ ವಿಷಯದಲ್ಲಿ ಹೀಗೇ ಆಗಿದೆ. ಮನುಷ್ಯನ ಹಾಗೆ ಪ್ರಾಣಿಗಳು ಕೂಡ ಸಂಘಜೀವಿಗಳೇ. ಆದರೆ ಇಲ್ಲಿ ಪಂಚ್ಗೆ ಸುತ್ತಮುತ್ತ ಪ್ರಾಣಿಗಳೇ ಇದ್ರೂ ಸಾಂಗತ್ಯದ ಸುಖ ಕಂಡಿದ್ದು ಮಾತ್ರ ಈ ಗೊಂಬೆಯಲ್ಲಿ. ಇದೇ ದೃಶ್ಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕೋತಿಯ ಈ ವರ್ತನೆ ಕಂಡು ಅಲ್ಲಿರೋ ಪ್ರವಾಸಿಗರ ಹೃದಯವು ಭಾರವಾಗ್ತಾ ಇದೆ. ಪಂಚ್ ಅನ್ನೋ ಕೋತಿ ಮರಿಯ ಕಥೆಗೆ ಇಡೀ ಜಗತ್ತೇ ಕಣ್ಣೀರಾಗ್ತಾ ಇದೆ. ಈ ಗೊಂಬೆಯನ್ನ ತನ್ನ ತಾಯಿ ಅಂತ ತಿಳಿದ ಪಂಚ್ಗೆ ಬೇಸರವಾದ್ರೆ ಆ ಗೊಂಬೆ ಮಡಿಲೇ ಸಾಂತ್ವನ ಇಡುತ್ತೆ. ಪ್ರೀತಿ ಬಂದಾಗ ಗೊಂಬೆಗೆ ಮುತ್ತಿಡುತ್ತೆ. ಸಹ ಪ್ರಾಣಿಗಳು ಪಂಚನ್ನ ದೂರ ತಳ್ಳಿದಾಗ ವಾಪಸ್ ಆ ಗೊಂಬೆ ಬಳಿಯೇ ಬಂದು ಮಲಗಿ ಕಣ್ಣೀರು ಹಾಕತ್ತೆ. ಪಂಚ್ಗೆ ಪಂಚ ಪ್ರಾಣವೇ ಆಗಿ ಹೋಗಿದೆ ಈ ಗೊಂಬೆ. ನಾ ಹೇಳ್ತಾ ಇರೋದು ಯಾವುದೋ ಅತಿಶಯೋಕ್ತಿ ಅಲ್ಲ. ಈ ಪಂಚ್ ಆ ಗೊಂಬೆಯಲ್ಲಿ ಕಂಡ ಅದ್ಭುತ ಭಾವವದು. ಈ ಮರಿ ಕೋತಿಯನ್ನ ತಾಯಿ ಬಿಟ್ಟು ಹೋಗ್ಬಿಟ್ಟಿದೆ. ತನ್ನ ಹತ್ರ ಕೂಡ ಸೇರಿಸ್ಕೊಳ್ತಾ ಇಲ್ಲ. ಕೆಲವು ಪ್ರಾಣಿಗಳ ಮೊದಲ ಹೆರಿಗೆಯಲ್ಲಿ ಈ ರೀತಿ ಆಗೋದು ಸಹಜ ಅನ್ನೋದು ಅಲ್ಲಿನ ಸಿಬ್ಬಂದಿ ಕೊಟ್ಟ ಮಾಹಿತಿ. ಪಂಚ್ನ ತಾಯಿಗೆ ಇದು ಮೊದಲ ಹೆರಿಗೆ ಆಗಿತ್ತಂತೆ. ಮಕ್ಕಳಿಗೆ ಮಾತ್ರ ತಾಯಿ ಎಷ್ಟೇ ದೂರ ತಳ್ಳಿದ್ರೂ ಮಕ್ಕಳು ಬಯಸೋದು ತಾಯಿಯನ್ನೇ ಅಲ್ವಾ? ಭೂಮಿಗೆ ಬಂದ ಬಳಿಕ ಯಾರ ಮಡಿಲನ್ನ ಮೊದಲು ಸೇರುತ್ತೋ ಅದನ್ನೇ ತಾಯಿ ಅಂತ ಬಂದ ಬೆಸೆದುಕೊಂಡು ಬಿಡುತ್ತೆ. ಹೀಗೆ ಪಂಚ್ ಇಲ್ಲಿ ಹೆರಿಗೆಯಾದ ಬಳಿಕ 500 ಗ್ರಾಂ ತೂಕವಷ್ಟೇ ಇತ್ತಂತೆ. ಇದಕ್ಕಾಗಿ ಸಿಬ್ಬಂದಿ ತುಂಬಾ ಕೇರ್ ಮಾಡಿದ್ದಾರೆ. ಆಗ ಪಂಚ್ ತಾಯಿ ಆಸರಬೇಕು ಅಂತ ಅನಿಸಿದ್ದಕ್ಕೆ ಚಿಕ್ಕ ಮಕ್ಕಳ ಕೈಯಲ್ಲಿ ಗೊಂಬೆ ಕೊಡೋ ಥರ ಈ ಮರಿ ಕೋತಿಗೂ ಗೊಂಬೆ ಕೊಟ್ಟಿದ್ದಾರೆ. ಆಗ್ಲೇ ನೋಡಿ ಈ ಪಂಚ್ ಗೊಂಬೆಯನ್ನ ತನ್ನ ತಾಯಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ಮನುಷ್ಯರನ್ನ ಸೇರಿದಂತೆ ಎಲ್ಲ ಪ್ರಾಣಿಗಳು ಸಂಘಜೀವಿಗಳು. ಎಲ್ಲ ಪ್ರಾಣಿಗಳು ಗುಂಪಲ್ಲೇ ಓಡಾಡೋದು. ಆದರೆ ಇಲ್ಲಿ ಪಂಚ್ ಅನ್ನೋ ಮರಿ ಕೋತಿಗೆ ಯಾರ ಸಂಘವೂ ಇಲ್ಲದಂತಾಗಿದೆ. ಮನುಷ್ಯನಿಗೆ ಸಿಟ್ಟು, ಕೋಪ, ಅಳು, ಬೇಸರ ಇದ್ದ ಹಾಗೆ ಪ್ರಾಣಿಗಳಲ್ಲೂ ಇದೆ. ಮಮತೆಯ ವಿಷಯದಲ್ಲಿ ಪ್ರಾಣಿಗಳು ಹೊರತಾಗಿಲ್ಲ. ಮರಿ ಕೋತಿಗೆ ಇಲ್ಲಿ ವಾತ್ಸಲ್ಯದ ಕೊರತೆ ಇದೆ.
ಇದೇ ಕಾರಣಕ್ಕೆ ಗೊಂಬೆಯನ್ನ ತನ್ನ ತಾಯಿ, ಸಂಗಡಿಗ ಎಲ್ಲವನ್ನೂ ಅಂದ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಈ ಗೊಂಬೆ ಹೊಡಿಯಲ್ಲ, ಪರ್ಚಲ್ಲ, ಬೈಯಲ್ಲ, ದೂರ ತಳ್ಳಲ್ಲ, ನಿರ್ಲಕ್ಷಿಸೋದು ಇಲ್ವೇ ಇಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.